ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರನ್ನ ಚಿಂತೆ ಮಾಡ್ತಾ ಇಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತ. ಈ 2 ವರ್ಷ ಇದ್ರೆ ಈ 2 ವರ್ಷ ಏನಾದ್ರು ಕಂಪ್ಲೀಟ್ ಮಾಡಿದ್ರು ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತ ಹೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಆ ಮಟ್ಟಕ್ಕೆ ಇದ್ದಾರೆ ಇವರು. ಇಲ್ಲಿ ಒಂದು ಈ ಸರ್ಕಾರದಲ್ಲಿ ನಾನು ಗಮನಿಸ್ತಾ ಇರ್ತಕ್ಕಂಥ ಅಂಶ, ಈಗ ನೋಡಿ 1,000 ಕೋಟಿನ ಅದೆಂಥದ್ದು ಭಾರತ್ ಜೋಡೋ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆ ಭಾರತ್ ಜೋಡೋ ಹೆಸರಿನಲ್ಲಿ ಈಗ ಪ್ರತಿ ಪಂಚಾಯತಿನಲ್ಲಿ ಈಗ 100 ಜನ ಮೆಂಬರ್, ಅದು ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟವ್ರೆ. ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರನ್ನ ಗುರುತಿಸಿ ಅವರಿಗೆ 10 ಲಕ್ಷ ರೂಪಾಯಿ ಇವತ್ತು ಹಣ ಕೊಡ್ತಕ್ಕಂಥದ್ದು. 6,000 ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ, 5,000 ನಗರ ಪ್ರದೇಶದಲ್ಲಿ 1,000 ಕೋಟಿ. ಯಾರ ಅಪ್ಪನ ಮನೆಯದು? ಯಾರವರು ಭಾರತ್ ಜೋಡೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು? ಆ 10 ಲಕ್ಷ ರೂಪಾಯಿಂದ ಅವ್ರು ಏನು ಕೆಲಸ ಮಾಡ್ತಾರೆ? ಇಸ್ಪೀಟ್ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ, ಇಲ್ಲ ಕೆಲವರು ಇದಾರಲ್ಲ ನಡೆಸರನ್ನೇ, ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ ಈ 10 ಲಕ್ಷ ಕೊಡ್ತಾ ಇದ್ರು. ಯಾವುದಕ್ಕೆ ಕೊಡ್ತೀರಿ? ಯಾರಾದ್ರೂ ರಾಜ್ಯದ ಜನತೆಯ ತೆರಿಗೆ ಹಣನ ಈ ರೀತಿ ಸ್ವೇಚ್ಛಾಚಾರವಾಗಿ ಉಪಯೋಗ ಮಾಡ್ತಕ್ಕಂಥ, ದುರುಪಯೋಗ ಪಡಿಸ್ಕೊಳ್ಳೋದು ಎಲ್ಲಾದರೂ ಉಂಟಾ? ಯಾವ್ದಾದ್ರು ಬಳಕೆ ಮಾಡಬೇಕಲ್ಲ ದುಡ್ಡು. 1,000 ಕೋಟಿ ಹುಡುಗಾಟನ ಅಲ್ಲಿ ಇವತ್ತು ಹುಡುಕೋದಲ್ಲಿ ಬೆಂಗಳೂರಿನ ನಗರದ ಅಭಿವೃದ್ಧಿ ಅಂತ ಹೇಳಿ ಕಸ ಎತ್ತೋದಕ್ಕೂ ಸಾಲ, ಸುರಂಗ ಮಾರ್ಗ ಮಾಡೋಕ್ಕೂ ಸಾಲ, ಅದೆಂಥದ್ದು ನಿಮ್ಮ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅದಕ್ಕೂ ಸಾಲ, ಇನ್ನು ಅಲ್ಲಿಂದ ಅದೆಂಥದ್ದು ಬಿಸ್ನೆಸ್ ಕಾರಿಡಾರು ಅದಕ್ಕೂ ಸಾಲ. 1 ಲಕ್ಷ ಕೋಟಿ ಇವತ್ತು ಆ ಬೆಂಗಳೂರು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸಾಲ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಈಗ ಆ 1 ಲಕ್ಷ ಕೋಟಿ ಸಾಲ ತೀರ್ಸಾರಿ ಯಾರು? ಹೋಗ್ಲಿ, ಆ ಕೆಲಸಗಳೇನು ಈ 2 ವರ್ಷದಲ್ಲಿ ಮುಗಿಸ್ತಾರ? 2 ವರ್ಷದಲ್ಲಿ ಮುಗಿಸ್ಲಿಕ್ಕಾಗತ್ತಾ? ಇದೆಲ್ಲ ಅವಶ್ಯ. ಅದ್ದೂರಿ ದಸರಾ ಬಗ್ಗೆ ನಾನು ಸರ್ಕಾರ ಚಿಂತನೆ ಮಾಡಬೇಕು ಅಂತ ಹೇಳ್ತೇನೆ. ಈಗ ನೀವು ಅದ್ದೂರಿ ದಸರಾ ಮಾಡಿ, ನಾನು ಬೇಡ ಅಂತಲೂ ಹೇಳಲ್ಲ. ಆದರೆ ಈ ಬರದ ಛಾಯೆಯಿಂದ ಬರ ಬಂದು ಹಲವಾರು ರೈತ ಕುಟುಂಬಗಳು ಇವತ್ತು ಬೆಳೆ ಹಾಕಿ ಬೆಳೆ ನಷ್ಟ ಆಗಿದೆ, ಬೆಳೆ ಕೈಗೆ ಬಂದಿಲ್ಲ. ಈಗ ಇಲ್ಲೇ ಇವ್ರು ಹೇಳ್ತಾ ಇದ್ರು, ಯಾರು ಕಲ್ಟಿವೇಟ್ ಮಾಡಿದ್ದಾರೆ 1,93,000 ಹೆಕ್ಟೇರ್ ಪ್ರದೇಶದಲ್ಲಿ 23% ಕ್ರಾಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ರೈತರಿಗೆ. ಅವ್ರ ಬದುಕೇನಾಗಬೇಕು? ಅದಕ್ಕೆ ದುಡ್ಡು ಖರ್ಚು ಮಾಡಿ ಇಲ್ಲೇನು ನೀವು ಅದ್ದೂರಿ ದಸರಾ ಮಾಡ್ತೀರಿ. ಅದೇ ರೀತಿ ಇವತ್ತು ಈ ದೇಶದ ಬೆನ್ನೆಲುಬು ಆ ರೈತರಿಗೆ ಏನು ಮಾಡಬೇಕು? ಮಾಧ್ಯಮರು ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಬೇಕು, ನಮ್ಮ ಲೋಕಸಭಾ ಸದಸ್ಯರು ಹೋಗಬೇಕು, ಸಂಸತ್ ಸದಸ್ಯರಲ್ಲಿ ಧ್ವನಿ ಎತ್ತಲ್ಲ. ಇಲ್ಲಿ ನಿಯೋಗ ಹೋಗೋದ್ರಿಂದ ಏನು ಸಮಸ್ಯೆ ಪರಿಹಾರ ದೊರಕಲ್ಲ. ಇಲ್ಲಿ ಪರಿಹಾರ ಹೇಗೆ? ಈಗ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಆಯೋಗ ಅಂತಕ್ಕಂಥದ್ದು ಏನಿದೆ, ಅವರು NDRFಗೆ ಯಾವ್ಯಾವ ರಾಜ್ಯಕ್ಕೆ 5 ವರ್ಷ, ಮುಂದಿನ 5 ವರ್ಷಕ್ಕೆ ಏನು ಹಣನ ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಮಾಡಿರ್ತಾರೆ. ಅದರಲ್ಲೇ ಅವ್ರು ಕೊಡೋದು. ಅತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ಏನೋ ಸ್ವಲ್ಪ ಒಂದು ಆರ್ಥಿಕವಾಗಿ ನೆರವು ಕೊಡಬಹುದು. ಆದರೆ ಇರ್ತಕ್ಕಂಥ ಗೈಡ್ಲೈನ್ ಏನಿದೆ, ಆ ಗೈಡ್ಲೈನ್ನ ಹಿನ್ನೆಲೆ ಒಳಗೆ ಅವ್ರು ಕೊಡೋದು. ಯಾವುದೇ 50 ವರ್ಷದ ಸರ್ಕಾರ ನಡೆಸಿರೋದು ತಗೊಳ್ಳಿ, ಆ ಗೈಡ್ಲೈನ್ಸ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು? ಈಗ ನಾನೇ, ನಿಮಗೆ ಗೊತ್ತಿದೆ, 2018 ಒಂದು 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನಾನು ಕೊಡಗಲ್ಲಿ ಆದಂಥ ಅನಾಹುತಕ್ಕೆ ಕೇಂದ್ರ ಸರ್ಕಾರ ಕಾಯ್ತಾ ಕೂತ್ಕೊಂಡ. ನಾವು ತೀರ್ಮಾನ ಮಾಡೋದು, ರಾಜ್ಯ ಸರ್ಕಾರದ ತೆರಿಗೆ ಹಣ ಏನಿದೆ ಜನತೆ ಕಟ್ಟತಕ್ಕಂಥದ್ದು, ಅದರಲ್ಲೇ ಕೆಲವು ತೀರ್ಮಾನ ಮಾಡಿದೀವಿ, ಆರ್ಥಿಕ ನೆರವು ಕೊಟ್ಟಿದ್ದೇವೆ, ನಾವು ತೋರಿಸಿದೀವಿ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನ. ಬರೀ ಮಾತೆತ್ತಿದ್ದಾರೆ ಸಂಸತ್ ಸದಸ್ಯರು. ನೀವೇನು ಮಾಡ್ತೀರಿ? ನಿಮಗೆ ಜನ 136 ಸೀಟ್ ಕೊಟ್ಟವರಲ್ಲ, ನಿಮ್ಮ ಕೆಲಸ ಏನಾಗಿದ್ರೆ? ದುಡ್ಡು ಹೊಡ್ಕೊಂಡು ಕೂತ್ಕೊಳ್ಳೋದ? ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ಕೊಂಡು ಕೂತ್ಕೊಳ್ಳೋದ ನಿಮ್ಮ ಕೆಲಸ? ನೋಡಿದೆ ನೆನ್ನೆ ರೈತರು ಏನ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಆ ಜಾಗಕ್ಕೆ ಭೇಟಿ ಕೊಡ್ತೀನಿ.
ಇವತ್ತು ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ 169 ಎಕರೆ ಭೂಮಿಯನ್ನೇನೋ ವಶಪಡಿಸ್ಕೋಬೇಕು ಏನೋ ಅಭಿವೃದ್ಧಿ ಹೆಸರಿನಲ್ಲಿ ಅಂತ ಹೇಳಿ ಹೊರಟಿದ್ದಾರೆ. ಅದರ ವಿಷಯದಲ್ಲಿ ಅಲ್ಲಿಯ ರೈತರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥ ಏನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಆ ರೈತರ ಪರವಾಗಿ ನೋಡ್ತೀನಿ. ಫಲವತ್ತಾದ ಭೂಮಿ ಇದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಸಮ್ಮತಿ ಕೊಡಲ್ಲ. ಈಗ ನಾನು ಉದಾಹರಣೆಗೆ ಮಂಡ್ಯದಲ್ಲೇ ಒಂದು ಕೇಂದ್ರ ಸರ್ಕಾರ ನನ್ನ ಇಲಾಖೆಯಿಂದ ಒಂದು ಕೈಗಾರಿಕೆ ತರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಎಲ್ಲೂ ಸಹ ರೈತರು ಸಂತೋಷವಾಗಿ ಯಾವುದೇ ಒಂದು ಮಳೆಯ ಆಧಾರ ಇಲ್ಲದೆ, ನೀರಿನ ಆಧಾರ ಇಲ್ಲದೆ ಯಾವೊಂದು ಭೂಮಿಗಳಿದೆ ಅಂಥ ಒಣ ಭೂಮಿನಲ್ಲಿ ನನಗೆ ಜಮೀನನ್ನ ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ದೆ. ನಮ್ಮ ಒಂದು ಕೈಗಾರಿಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ನಾನೆಲ್ಲೂ ಒತ್ತಾಯ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ನನಗೆ ಅಲ್ಲಿ ಮಂಡ್ಯದಲ್ಲಿ ಏನು ನನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲೊಂದು ಕಾರ್ಖಾನೆ ತರಬೇಕು ಅನ್ನೋದು ಆಸೆ ಇದೆ ಜನಕ್ಕೆ. ನನಗೆ ಅದೇ ಆಶ್ಚರ್ಯ, ಏನು ಇವ್ರಿಗೆ ಏನಾಗಿದೆ ಅಂತ ಹೇಳಿ. ಒಳ್ಳೆಯ ಉತ್ತಮವಂತ ಬೆಳೆ ಬೆಳೀತಕ್ಕಂಥ ರೈತರ ಭೂಮಿನೇ ಯಾತಿಗೆ ಹುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ.